ಒಂದು ಸಣ್ಣ ಫ್ಲ್ಯಾಟ್ ಅಲ್ಲಿ ವಾಸಿಸುತ್ತಿದ್ದ ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ ಒಂದು ಕರಾಳ ರಾತ್ರಿ ಅಲ್ಲಿ ನಡೆದದ್ದು ಆ ಫ್ಯಾಮಿಲಿಯ 3 ಹತ್ಯೆ. ಬೆಂಗಳೂರಿನಂತಹ ಒಂದು ಸುಂದರವಾದ ಸಿಟಿಲಿ ಒಂದೇ ರಾತ್ರಿಯಲ್ಲಿ ಆ ಒಂದು ಕುಟುಂಬದ 3 ಮರ್ಡರ್ ಆಗಿದ್ದಾದರೂ ಹೇಗೆ? ಅದನ್ನು ಮಾಡಿದ್ದು ಯಾರು? ಆ ರಾತ್ರಿ ನಡೆದದ್ದೇನು? ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಕ್ಯೂರಿಯಸ್ ಅಡ್ಡಾಕ್ಕೆ ನಿಮಗೆಲ್ಲ ಸ್ವಾಗತ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲಿಂಗ್ ಹಾಗೂ ಮಿಸ್ಟೀರಿಯಸ್ ಕಥೆಗಳ ಅಡ್ಡಾಕ್ಕೆ ಹೋಗೋಣ ಬನ್ನಿ. ಈ ವಿಡಿಯೋದಲ್ಲಿ ನಾನು ಇವತ್ತು ಹೇಳೋಕೆ ಹೊರಟಿರುವಂತಹ ಕತೆ ಬಹಳ ದಿನದ ಹಿಂದೆ ನಡೆದಿರುವಂಥದ್ದಲ್ಲ. ಸದ್ಯದಲ್ಲೇ ಅಂದರೆ 1 ತಿಂಗಳ ಹಿಂದೆಯಷ್ಟೇ ನಡೆದಿರುವಂತಹ ಒಂದು ಕರಾಳ ಕತೆ. ಅದು ಕೂಡ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹದ್ದು. ಈ ಕಥೆಯನ್ನು ಕೇಳಿದರೆ ನೀವು ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತೀರಾ. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ಹೊತ್ತು ಹೇಳ್ತಾ ಇರುವಂತಹ ಕಥೆಯನ್ನು ಕೇಳಿದರೆ ನೀವೆಲ್ಲರೂ ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತೀರಾ. ಇದು ನಡೆದು ತುಂಬ ದಿನಗಳೇನಾಗಿಲ್ಲ, ಕೇವಲ 1 ತಿಂಗಳ ಹಿಂದೆಯಷ್ಟೇ ನಡೆದಂತಹ ಘಟನೆ. ಒಬ್ಬ 24 ವರ್ಷದ ಹುಡುಗಿ ತನ್ನ ಸ್ವಂತ ತಂದೆ, ತಾಯಿ ಹಾಗೂ ತಂಗಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಘಟನೆ ಇದಾಗಿದೆ. ಒಂದು ಸಣ್ಣ ಫ್ಲ್ಯಾಟ್ ಅಲ್ಲಿ ವಾಸಿಸ್ತಾ ಇದ್ದಂತಹ ಒಂದು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆ ಒಂದು ಕರಾಳ ರಾತ್ರಿ ಆ ಫ್ಲ್ಯಾಟ್ನಲ್ಲಿ ನಡೆದದ್ದೇ 3 ಬರ್ಬರ ಹತ್ಯೆ. ಬೆಂಗಳೂರಿನಂತಹ ಸುಂದರವಾದ ಸಿಟಿಲಿ ಆ ಒಂದೇ ರಾತ್ರಿಲಿ ಆ ಒಂದು ಫ್ಯಾಮಿಲಿಯ 3 ಹತ್ಯೆ ಆಗಿದ್ದಾದರೂ ಹೇಗೆ? ಅದನ್ನ ಮಾಡಿದ್ದಾದರೂ ಯಾರು? ಈ ಹತ್ಯೆಯ ಹಿಂದೆ ಇರುವಂತಹ ಕೈ ಯಾರದ್ದು? ಇದು ಪ್ರೀ ಪ್ಲಾನ್ ಆಗಿತ್ತಾ ಅಥವಾ ಕೋಪದಲ್ಲೇ ನಡೆದದ್ದಾ? ಈ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆವತ್ತು 22 ಜೂನ್ 2026, ಅಂದರೆ ಬಹಳ ದಿನಗಳೇನಾಗಿಲ್ಲ, ಮೊನ್ನೆ ಕಳೆದ ತಿಂಗಳಷ್ಟೇ. ಆವತ್ತಿನ ದಿನ ಬೆಂಗಳೂರಿನ ಸಿಕೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲವೂ ಎಂದಿನಂತೆ ನಾರ್ಮಲ್ ಆಗಿ ನಡೀತಾ ಇತ್ತು. ಆದರೆ ಸುಮಾರು ರಾತ್ರಿ 9 ಗಂಟೆ ಆಗ ಅಪಾರ್ಟ್ಮೆಂಟ್ನಿಂದ ಒಬ್ಬ ವ್ಯಕ್ತಿ ಜೋರಾಗಿ ಚೀರ್ತಾ ಹೊರಗೆ ಬರೋದನ್ನ ಎಲ್ಲರೂ ನೋಡಿದ್ರು. ಅಲ್ಲಿ ಎಲ್ಲಿ ನೋಡಿದ್ರು ಕಿರ್ಚಾಡುವಂತಹ ಸದ್ದು ಕೇಳಿಸ್ತಾ ಇತ್ತು. ಎಲ್ಲರೂ ಅಪಾರ್ಟ್ಮೆಂಟ್ನಿಂದ ಹೊರಗೆ ಬಂದು ನೋಡಿದಾಗ ಒಬ್ಬ ವ್ಯಕ್ತಿ ರಕ್ತದ ಕಲೆಗಳಿಂದ ಹೊರಗೆ ಬರ್ತಾ ಇರೋದನ್ನ ನೋಡಲಾಯಿತು. ಆ ವ್ಯಕ್ತಿ ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದ. ಅವರ ಬಾಯಲ್ಲಿ 2 ಹೆಸರುಗಳು ಕೇಳಿಸ್ತಾ ಇದ್ವು. ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಅವರು ಬೇಡ್ಕೊಳ್ತಾ ಇದ್ರು. ಅವರನ್ನು ನೋಡಿದಂತಹ ಅಪಾರ್ಟ್ಮೆಂಟ್ನ ಜನರು ಸ್ವಲ್ಪ ಜನ ಓಡ್ ಹೋಗ್ತಾರೆ ಹಾಗೂ ಸ್ವಲ್ಪ ಜನ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಒಂದಿಷ್ಟು ಜನ ಸೆಕ್ಯೂರಿಟಿ ಗಾರ್ಡ್ಗೆ ಕಾಲ್ ಮಾಡ್ತಾರೆ ಹಾಗೂ ಆ್ಯಂಬುಲೆನ್ಸನ್ನು ಕರೆಸ್ತಾರೆ. ಆದರೆ ಇದಿಷ್ಟು ಪ್ರೋಸೆಸ್ ನಡೆಯೋಷ್ಟರಲ್ಲಿ ಆ ವ್ಯಕ್ತಿಯ ಹೊಟ್ಟೆಯಿಂದ ಬಹಳನೇ ರಕ್ತಸ್ರಾವ ಆಗ್ತಾ ಇರುತ್ತೆ. ಆ ವ್ಯಕ್ತಿಗೆ ಸರಿಸುಮಾರು 50ರಿಂದ 52 ವರ್ಷ ವಯಸ್ಸಾಗಿರ್ಬೋದು. ಆ ವ್ಯಕ್ತಿ ಹೊಟ್ಟೆಯನ್ನು ಜೋರಾಗಿ ಹಿಡ್ಕೊಂಡು ಹೊರಗೆ ಬರ್ತಾ ಅಲ್ಲೇನೆ ಕಾರಿಡಾರಲ್ಲಿ ಕುಸಿದು ಬೀಳ್ತಾರೆ. ಆ ವ್ಯಕ್ತಿಯನ್ನು ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರೆ ಜನರು. ಆದರೆ ಅಷ್ಟೊತ್ತಿಗಾಗಲೇ ಅವರ ಉಸಿರು ನಿಲ್ಲೋದಕ್ಕೆ, ಅಂದರೆ ಅವರ ಕೊನೆ ಕ್ಷಣಗಳು ಆರಂಭವಾಗಿರ್ತವೆ. ಅವರ ಕೊನೆ ಕ್ಷಣಗಳು ಮಿಡಿತಾ ಇದ್ದಂತೆ ಅವರ ಬಾಯಿಂದ ಶ್ವೇತಾ ಹಾಗೂ ಕೆನತ್ ಎನ್ನುವ ಹೆಸರುಗಳು ಕೇಳಿಸ್ತವೆ. ಇದನ್ನು ಕೇಳಿಸಿಕೊಂಡಂತಹ ಅಕ್ಕಪಕ್ಕದ ಮನೆಯವರು ಗಾಬರಿಗೊಳ್ತಾರೆ. ಯಾಕಂದರೆ ಶ್ವೇತಾ ಅದೇ ಅಪಾರ್ಟ್ಮೆಂಟ್ನಲ್ಲಿ ವಾಸ ಆಗಿರ್ತಾಳೆ. ಬನ್ನಿ ಫ್ರೆಂಡ್ಸ್, ಮುಂದಕ್ಕೆ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಶ್ವೇತಾ ಹಾಗೂ ಕೆನತ್ನ ಹೆಸರನ್ನ ಹೇಳ್ತಾನೆ ಆ ವ್ಯಕ್ತಿ ತನ್ನ ಕೊನೆಯ ಉಸಿರನ್ನ ಬಿಡ್ತಾರೆ. ತಡ ಮಾಡದೆ PCRಗೆ ಇನ್ಫಾರ್ಮ್ ಮಾಡಲಾಗುತ್ತೆ. ಸ್ವಲ್ಪ ಹೊತ್ತಲ್ಲೇ KR ಪುರಂ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ.
ಸ್ಥಳಕ್ಕೆ ಬಂದಂತಹ ಪೊಲೀಸರು ಆ ವ್ಯಕ್ತಿಗೆ ಚಾಕುವಿನಿಂದ ಇರಿಯಲಾಗಿದೆಯಾ ಅಂತ ಪರಿಶೀಲನೆ ನಡೆಸ್ತಾರೆ. ಪೊಲೀಸರು ತಡ ಮಾಡದೆ ಆ ಸಂಪೂರ್ಣ ಅಪಾರ್ಟ್ಮೆಂಟ್ನ ಆ ಫ್ಲೋರನ್ನು ಖಾಲಿ ಮಾಡಿಸ್ತಾರೆ. ಯಾಕಂದ್ರೆ ಯಾವುದೇ ರೀತಿಯ ಕ್ರೈಮ್ ಸೀನ್ಗಳು ಡಿಸ್ಟರ್ಬ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ. ಆ ಒಂದು ಡೆಡ್ ಬಾಡಿನ ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ನಲ್ಲಿ ಕಳಿಸ್ತಾರೆ. ಪೊಲೀಸರು ಕೊಲೆ ನಡೆದಂತಹ ಸ್ಥಳದ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅವರು ಆ ಮನೆಯೊಳಗೆ ಕಾಲಿಡ್ತಿದ್ದಂತೆ ಪೊಲೀಸರಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತೆ. ಅದೇನಪ್ಪ ಅಂದರೆ ಆ ಮನೆಯೊಳಗೆ ಇನ್ನೂ 2 ಹೆಣಗಳು ಬಿದ್ದಿರ್ತವೆ. ಇದನ್ನ ನೋಡಿದಂತಹ ಪೊಲೀಸರೇ ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳ್ತಾರೆ. ತಡ ಮಾಡದೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಇನ್ನಷ್ಟು ಚುರುಕುಗೊಳಿಸ್ತಾರೆ. ಫ್ಲಾಟ್ ಅನ್ನ ಸೀಲ್ ಮಾಡಿ ಲಾಕ್ ಮಾಡ್ತಾರೆ. ಹಾಗೇನೆ ಸ್ಥಳಕ್ಕೆ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳನ್ನ ಕರೆಸ್ತಾರೆ. ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳಿಗೆ ಪೊಲೀಸರು ಕ್ರೈಮ್ ಸೀನ್ನ ಇನಿಷಿಯಲ್ ಅನಾಲಿಸಿಸ್ನ ಬಗ್ಗೆ ತಿಳಿಸ್ತಾರೆ. ಒಳಗಡೆ ಬಹಳ ಸಮಯದಿಂದ ವೈಲೆಂಟ್ ಸ್ಟ್ರಗಲ್ ನಡೆದಿದೆ ಅಂತಾನು ತಿಳಿಸ್ತಾರೆ. ಈ ಕೊಲೆ ಮನೆಯ ಒಳಗಿನವರಿಂದಲೇ ನಡೆದಿದೆ ಅನ್ನೋದು ಅಲ್ಲಿ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಮನೆಯ ಹೊರಗಿನಿಂದ ಯಾರೋ ಬಂದು ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನೋ ಶಂಕೆಗಳು ಅಲ್ಲಿ ಕಾಣಿಸ್ತಾ ಇರಲ್ಲ. ಈ ಮನೆಯವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರೇ ಈ ಕೆಲಸನ ಮಾಡಿರೋದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಆಗ ಪೊಲೀಸರು ತಡ ಮಾಡದೆ ಫ್ಲಾಟ್ನ ಸುತ್ತಮುತ್ತಲಿನ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಹಾಗೇನೆ ಅಕ್ಕಪಕ್ಕದ ಮನೆಯವರನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ವಿಕ್ಟಿಮ್ಸ್ಗಳ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಗೊತ್ತಾಗಿದ್ದೆ ಆ ಮನೆಯಲ್ಲಿ ವಾಸವಾಗಿದ್ದು ಸೋಮಸುಂದರ್ ಅವರು ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಆ ವ್ಯಕ್ತಿನೇ ಅಪಾರ್ಟ್ಮೆಂಟ್ನಿಂದ ಜೋರಾಗಿ ಕಿರ್ಚಾಡ್ತಾ ಹೊರಗೆ ಬಂದು ಸಾವನ್ನಪ್ಪಿದ್ದು. ಹಾಗೂ ಇವರ ಹೆಂಡತಿ ಅಂದರೆ ಒಳಗಡೆ ಏನು 2 ಡೆಡ್ ಬಾಡಿಗಳು ಬಿದ್ದಿರ್ತಾವಲ್ಲ, ಒಂದು ಅವರ ಹೆಂಡತಿದ್ದು ಹಾಗೇನೆ ಇನ್ನೊಂದು ಅವರ ಚಿಕ್ಕ ಮಗಳದ್ದು. ಅವರ ಹೆಂಡತಿಗೆ 48 ವರ್ಷ ವಯಸ್ಸಾಗಿರುತ್ತೆ. ಆಕೆಯ ಹೆಸರು ಬಂದು ಲಕ್ಷ್ಮಿ. ಹಾಗೇನೆ ಅವರ 19 ವರ್ಷದ ಮಗಳು ಸುಪ್ರಿಯಾ. ಈ ಮೂವರ ಹತ್ಯೆ ನಡೆದಿದ್ದು ಈ ಫ್ಲಾಟ್ನಲ್ಲಿ. ಆಕ್ಚುಲಿ ಈ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇರಲಿಲ್ಲ. ಅಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಈ ಸೋಮಸುಂದರ್ ಹಾಗೂ ಲಕ್ಷ್ಮಿಯವರ ದೊಡ್ಡ ಮಗಳು ಶ್ವೇತಾ. ಹಾಗೇನೆ ಆಕೆಯ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಂತಹ ಆಕೆಯ ಬಾಯ್ ಫ್ರೆಂಡ್ ಕೆನತ್. ಸೋಮಸುಂದರ್ ಅವರು ಸಾವನ್ನಪ್ಪಬೇಕಾದ್ರೆ ಕೊನೆಯಲ್ಲಿ ಹೇಳಿದಂತಹ ಹೆಸರುಗಳು ಇವರಿಬ್ಬರದ್ದೇ. ಒಂದು ಶ್ವೇತಾ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಕೆನತ್. ಫ್ಲಾಟ್ ಓನರ್ಗೆ ಕೆನತ್ ಹಾಗೂ ಶ್ವೇತಾ ಇವರಿಬ್ಬರು ಮದುವೆ ಆದವರು, ಅಂದರೆ ನಾವಿಬ್ಬರು ಗಂಡ ಹೆಂಡತಿ ಅಂತ ಹೇಳಿಬಿಟ್ಟು ಫ್ಲಾಟನ್ನು ಬಾಡಿಗೆಗೆ ತೆಗೆದುಕೊಂಡಿರ್ತಾರೆ. ಶ್ವೇತಾ ತನ್ನ ತಂದೆ ತಾಯಿಯನ್ನು ಬಿಟ್ಟು ಕೆನ್ನತ್ನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಸೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಪೊಲೀಸರು ತಡ ಮಾಡದೆ ಶ್ವೇತಾ ಫೋನ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆಕೆಯ ಫೋನ್ ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಆ ನಂತರ ಪೊಲೀಸರು ಕೆನತ್ ಫೋನ್ಗೂ ಕಾಲ್ ಮಾಡ್ತಾರೆ. ಅವನ ಫೋನ್ ಕೂಡ ರೀಚ್ ಆಗೋದೇ ಇಲ್ಲ. ಆಗ ಪೊಲೀಸರಿಗೆ ಇವರಿಬ್ಬರ ಮೇಲೆ ಅನುಮಾನ ಕಾಡೋದಕ್ಕೆ ಶುರು ಆಗುತ್ತೆ. ಶ್ವೇತಾ ಹಾಗೂ ಕೆನತ್ ಮಧ್ಯೆ ಇದ್ದಂತಹ ಸಂಬಂಧ ಏನು, ಹಾಗೇನೆ ಈ ಕೆನತ್ ಯಾರು, ಈ ಕೆನತ್ಗೂ ಹಾಗೂ ಈ ಒಂದು ಪ್ರಕರಣಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಅನುಮಾನ ಉಂಟಾಗುತ್ತೆ. ಆಗ ಪೊಲೀಸರು ತಡ ಮಾಡದೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸ್ತಾರೆ. ಇವರಿಬ್ಬರು ಇರುವಂತಹ ಜಾಗವನ್ನ ಪೊಲೀಸರು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರ ಒಂದು ಟೀಮ್ ಇವರನ್ನ ಹುಡುಕೋದಕ್ಕೆ ಹೋದ್ರೆ ಇನ್ನೊಂದು ಟೀಮ್ ಸರ್ವೈಲೆನ್ಸ್ನ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಹೋಗುತ್ತೆ. ಹಾಗೇನೆ ಇನ್ನೊಂದು ಟೀಮ್ ರಿಲೇಟಿವ್ಸ್ ಹಾಗೂ ನೈಬರ್ಸ್ಗಳಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಗೊತ್ತಾಗಿದ್ದೆ ಶ್ವೇತಾ ಕೆನ್ನತ್ ಜೊತೆಗೆ ರಿಲೇಶನ್ಶಿಪ್ನಲ್ಲಿ ಇದ್ಲು.
ಶ್ವೇತಾ ಹಾಗೂ ಕೆನತ್ನ ಪ್ರೀತಿಯ ವಿಷಯ ಅವಳ ತಾಯಿಗೆ ಇಷ್ಟ ಇರಲಿಲ್ಲ. ಅವಳು ಕೆನತ್ನಿಂದ ದೂರ ಇರುವಂತ ಮಗಳು ಶ್ವೇತಾಳ ಜೊತೆಗೆ ಪ್ರತಿದಿನ ಜಗಳ ಮಾಡ್ತಾ ಇದ್ಲು. ಇದನ್ನ ನೋಡಿದಂತಹ ಶ್ವೇತಾ ಪ್ರತಿದಿನ ತಾಯಿಯಿಂದ ಬೈಸ್ಕೊಂಡು ಸಾಕಾಗಿ ಕೆನತ್ನ ಜೊತೆಗೆ ವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಕೆನತ್ ಹಾಗೂ ಶ್ವೇತಾ ಕಾಲೇಜ್ ಡೇಸ್ನಿಂದಲೇ ಪರಿಚಯವಿತ್ತು. ಅವರ ಪರಿಚಯ ಪ್ರೀತಿಯಾಗಿ ಮಾರ್ಪಟ್ಟು ಅವರಿಬ್ಬರು ಒಂದೇ ಇಂಡಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ರು. ಹಾಗೇನೆ ಒಂದೇ ಫ್ಲ್ಯಾಟನ್ನು ಖರೀದಿ ಮಾಡಿ ಅಲ್ಲಿ ಅವರು ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಅವರು ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಶ್ವೇತಾ ಏನೋ ಅಪ್ಪ ಅಮ್ಮನಿಂದ ದೂರ ಇದ್ಲು. ಶ್ವೇತಾ ಹಾಗೂ ಕೆನತ್ನ ಜೀವನ ಬಹಳನೇ ಚೆನ್ನಾಗಿ ನಡೀತಾ ಇತ್ತು. ಆ ಕಡೆ ಅಪ್ಪ ಅಮ್ಮನ ಜೀವನ ಕೂಡ ಚೆನ್ನಾಗಿ ನಡೀತಾ ಇತ್ತು. ಹಾಗಾದ್ರೆ ಶ್ವೇತಾ ಮತ್ತು ಕೆನತ್ ಸೇರ್ಕೊಂಡು ಈ ಕೊಲೆಯನ್ನ ಮಾಡಿದ್ದಾದ್ರು ಯಾಕೆ ಅನ್ನೋದನ್ನ ಈಗ ಹೇಳ್ತೀನಿ ಬನ್ನಿ. 23 ಜೂನ್ ಅವತ್ತಿನ ಸಾಯಂಕಾಲ ಪೊಲೀಸರಿಗೆ ಗೊತ್ತಾಗುತ್ತೆ ಅವಳ ಫೋನ್ ನೆಟ್ವರ್ಕ್ನಿಂದ ಅವಳು ಪುದುಚೇರಿಲಿ ಇದ್ದಾಳೆ ಅನ್ನೋದು ಪೊಲೀಸರಿಗೆ ತಿಳಿದು ಬರುತ್ತೆ. ಪೊಲೀಸರು ತಡ ಮಾಡದೆ ಪುದುಚೇರಿ ಪೊಲೀಸರ ಸಹಾಯದಿಂದ ಬೆಂಗಳೂರು ಪೊಲೀಸರು ಹಾಗೂ ಪುದುಚೇರಿಯ ಪೊಲೀಸರು ಸೇರ್ಕೊಂಡು ಅವಳನ್ನ ಟ್ರೇಸ್ ಮಾಡಿ ಅವಳನ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಆಮೇಲೆ ಇನ್ನೊಂದು ಟೀಮ್ನ ಕೆಲಸದಿಂದ ಗೊತ್ತಾಗುತ್ತೆ ಶ್ವೇತಾ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ಲು. ಅವಳ ಮನೆಗೆ ಲೋನ್ ರಿಕವರಿ ಮೆಸೇಜ್ಗಳು ಹಾಗೆ ಲೋನ್ ರಿಕವರಿ ರಿಸಿಪ್ಟ್ಗಳು ಆಗಾಗ್ಗೆ ಬರ್ತಾನೆ ಇರ್ತವೆ. ಅವಳು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿರ್ತಾಳೆ. ಅವಳು ಅದನ್ನು ಕೆನತ್ ಜೊತೆಗೆ ಸೇರಿಕೊಂಡು ಸಾಲ ಮಾಡಿದ್ದಾಳೆ ಅನ್ನೋದು ಮಾಹಿತಿಗಳ ಆಧಾರದ ಮೇಲೆ ಗೊತ್ತಾಗುತ್ತೆ. ಶ್ವೇತಾಳನ್ನ ಅರೆಸ್ಟ್ ಮಾಡಿದ ನಂತರ ಪೊಲೀಸರು ಆಕೆಯನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಶ್ವೇತಾ ಹೇಳ್ತಾಳೆ, ನನಗೂ ಹಾಗೂ ಕೆನತ್ಗೂ ಇದ್ದಂತಹ ರಿಲೇಶನ್ಶಿಪ್ನ ಬಗ್ಗೆ ನನ್ನ ತಾಯಿಗೆ ಕಿಂಚಿತ್ತೂ ಇಷ್ಟ ಇರಲಿಲ್ಲ. ನನ್ನ ತಾಯಿ ನನ್ನ ಜೊತೆಗೆ ಪ್ರತಿದಿನ ಜಗಳ ಮಾಡ್ತಾ ಇದ್ಲು. ನನ್ನ ತಾಯಿ ಕೊಡ್ತಾ ಇದ್ದಂತಹ ಟಾರ್ಚರ್ ನನಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು ನನ್ನ ತಂದೆ ತಾಯಿಯಿಂದ ದೂರ ಆಗಿ ಕೆನತ್ನ ಜೊತೆಗೆ ವಾಸ ಮಾಡೋದಕ್ಕೆ ಶುರು ಮಾಡಿದೆ. ಆದರೆ ನಮ್ಮಮ್ಮ ಸುಮ್ಮನೆ ಇರದೆ 22ನೇ ತಾರೀಕು ನನ್ನ ಮನೆಗೆ ಬಂದು ನನ್ನ ಜೊತೆ ಮತ್ತೆ ಜಗಳ ಮಾಡೋದಕ್ಕೆ ಶುರು ಮಾಡಿದರು. ನನ್ನ ತಾಯಿಯ ಜೊತೆ ಜಗಳ ಮಾಡ್ತಾ ನನಗೆ ಕೋಪ ಹೆಚ್ಚಾಗಿ ಅಲ್ಲೇ ಇದ್ದಂತಹ ಚಾಕುನ ತೆಗೆದುಕೊಂಡು ನಾನು ನನ್ನ ತಾಯಿಯ ಹೊಟ್ಟೆಗೆ ಚುಚ್ಚಿ ಆಕೆಯನ್ನ ಸಾಯಿಸಿದೆ ಅಂತ ಅವಳು ಹೇಳಿಕೆ ನೀಡ್ತಾಳೆ. ಆಗ ಪೊಲೀಸರು ಕೇಳ್ತಾರೆ, ನೀನು ಇಷ್ಟೆಲ್ಲ ಮಾಡಬೇಕಾದ್ರೆ ಕೆನತ್ ಏನು ಮಾಡ್ತಾ ಇದ್ದ, ಕೆನತ್ ಎಲ್ಲಿಗೆ ಹೋಗಿದ್ದ ಅಂತ ಕೇಳ್ತಾರೆ. ಅದಕ್ಕೆ ಶ್ವೇತಾ ಹೇಳ್ತಾಳೆ, ಕೆನತ್ಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವನು ಇನ್ನೊಂದು ರೂಮಲ್ಲಿ ಹೆಡ್ಫೋನ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅವನಿಗೆ ಗೊತ್ತೇ ಆಗಿರಲಿಲ್ಲ. ಅವನು ಇನ್ನೋಸೆಂಟ್ ಅಂತ ಅವಳು ಹೇಳ್ಕೊಳ್ತಾಳೆ. ಹಾಗಾದರೆ ನೀನು ನಿನ್ನ ತಂದೆ ಮತ್ತು ತಂಗಿಯನ್ನು ಯಾಕೆ ಸಾಯಿಸಿದೆ ಅಂತ ಪೊಲೀಸರು ಕ್ವೆಶನ್ ಮಾಡ್ತಾರೆ. ನನ್ನ ತಾಯಿಯನ್ನು ಹುಡ್ಕೊಂಡು ನನ್ನ ತಂದೆ ಮತ್ತು ತಂಗಿ ನಮ್ಮನೆಗೆ ಬರ್ತಾರೆ. ಆಗ ನನಗೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ದೇನೆ ನಾನು ಅವರನ್ನು ಸಹ ಅದೇ ಚಾಕುವಿನಿಂದ ಇರಿದು ಸಾಯಿಸ್ಬಿಟ್ಟೆ ಅಂತ ಅವಳು ಹೇಳಿಕೆ ನೀಡ್ತಾಳೆ. ಆದರೆ ಕೆನತ್ ಒಬ್ಬ ಇನ್ನೋಸೆಂಟ್, ಅವನಿಗೆ ಏನೂ ಗೊತ್ತಿಲ್ಲ. ಅವನು ಜಸ್ಟ್ ಶವಗಳನ್ನು ಆ ಕಡೆ ಈ ಕಡೆ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ದ ಅಷ್ಟೇ. ಅವನಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನೀವೇನೇ ಪನಿಷ್ಮೆಂಟ್ ಕೊಟ್ಟರು ನನಗೆ ಕೊಡಿ ಅಂತ ಶ್ವೇತಾ ಹೇಳ್ತಾಳೆ. ಇದೆಲ್ಲವನ್ನ ಕೇಳಿದಂತಹ ಪೊಲೀಸರೇ ಒಂದು ಕ್ಷಣಕ್ಕೆ ದಿಗ್ಭ್ರಾಂತರಾಗ್ತಾರೆ. ಯಾಕಂದ್ರೆ ಒಬ್ಬ 24 ವರ್ಷದ ಹುಡುಗಿ ತನ್ನ ಸ್ವಂತ ತಂದೆ ತಾಯಿ ಹಾಗೂ ತಂಗಿಯನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಿದಾಳೆ. ಅದು ಕೇವಲ ಒಂದು ಸಣ್ಣ ಡೊಮೆಸ್ಟಿಕ್ ಇಶ್ಯೂ ಸಲುವಾಗಿ. ಸೊ ಪೊಲೀಸರಿಗೆ ಈ ಒಂದು ವಿಚಾರಣೆ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಅನಿಸೋದೇ ಇಲ್ಲ. ಅವರಿಗೆ ಗೊತ್ತಾಗುತ್ತೆ ಇದರಲ್ಲಿ ಇವಳೊಬ್ಬಳದೇ ಕೈವಾಡ ಇಲ್ಲ, ಇನ್ನೂ ಯಾರ್ಯಾರು ಇದರಲ್ಲಿ ಇದ್ದಾರೆ ಅಂತ ಅವರು ಇನ್ವೆಸ್ಟಿಗೇಷನ್ ಅನ್ನ ಇನ್ನೂ ಮುಂದುವರಿಸ್ತಾರೆ. ಅಮ್ಮ ಏನೋ ಒಬ್ರೇ ಇದ್ರು, ಅವರನ್ನ ಶ್ವೇತಾ ಒಬ್ಳೆ ಹೇಗೋ ಮಾಡಿ ಸಾಯಿಸಿದಾಳೆ ಅಂದ್ರೆ ನಂಬೋದು. ಆದರೆ ಅಪ್ಪ ಮತ್ತೆ ತಂಗಿ ಇಬ್ರು ಬಂದಿದ್ರು. ಅಪ್ಪ ಅಂದ್ರೆ ಮಗಳಿಗಿಂತ ಸ್ವಲ್ಪ ಪವರ್ಫುಲ್ ಆಗೇ ಇರ್ತಾರೆ. ಸೊ ಶ್ವೇತಾ ಹೇಗೆ ಅಪ್ಪನನ್ನ ಮತ್ತೆ ತಂಗಿಯನ್ನ ಇಬ್ಬರನ್ನ ಆಕೆ ಒಬ್ಳೇನೆ ಸಾಯಿಸಿದಾಳೆ ಅಂದ್ರೆ ಪೊಲೀಸರಿಗೆ ನಂಬೋದಕ್ಕೆ ಕಷ್ಟ ಆಗತ್ತೆ. ಸೊ ಪೊಲೀಸರು ಇದರಲ್ಲಿ ಕೆನತ್ ಕೈವಾಡನೂ ಇದೆ ಅಂತ ಅವರಿಗೆ ತಿಳಿಯುತ್ತೆ.
ಈ ಪ್ರಕರಣ ಈಗ ಸದ್ಯ ನ್ಯಾಯಾಲಯದಲ್ಲಿ ನಡೀತಾ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅನ್ನೋದಕ್ಕೆ ನೀವು ಕಾದು ನೋಡಬೇಕಿದೆ. ಏನೇ ಆಗಲಿ 24 ವರ್ಷದ ಹುಡುಗಿ ಹಾಗೂ 28 ವರ್ಷದ ಹುಡುಗ ತನ್ನ ಸ್ವಂತದವರೇ ಅಂದರೆ ತನ್ನ ತಂದೆ, ತಾಯಿ ಹಾಗೂ ತಂಗಿಯನ್ನ ಸಾಯಿಸ್ತಾರೆ ಅಂದರೆ ಅದು ಅರಗಿಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ವಿಷಯ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಹೊತ್ತಿನ ಒಂದು ಸ್ಟೋರಿ. ಮತ್ತೆ ಇದೇ ರೀತಿಯಾದಂತಹ ನೈಜ ಘಟನೆಗಳನ್ನು ಹೊತ್ತು ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೀವೆಲ್ಲರೂ ಆರಾಮವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.